ಸರ್ ನಮ್ಮ ಹೆಸರು ಸೋಮಶೇಖರ ಸೂರಿ ಅಂತ ಹೇಳ್ಬಿಟ್ಟು ಶಂಕರ್ ಅವ್ರ ಅಕೌಂಟ್ಲಿಂದ ಏನೈತಲ್ಲ ನಮಗೆ 1,62,00,000 ದುಡ್ಡು ಹಾಕಿದ್ರು. ಅದನ್ನ ಶಶಿಕುಮಾರ್ ಅವರು ಹೇಳಿದ ಮೇಲೆ ಅವ್ರು ಹಾಕಿದ್ದಾರೆ. ನಾವು ಅವತ್ತಿನ ದಿವಸ 8 ಜನ ಏನೈತಲ್ಲ ಅಕೌಂಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಶಶಿಕುಮಾರ್ ಅವರು ನಮಗೆ ಕೆಂಪಾಪುರ ಬ್ರಾಂಚ್ಗೆ ಕರ್ಕೊಂಡು ಹೋಗಿದ್ರು. ಆ ಟೈಮ್ನಲ್ಲಿ ನಂಗೆ ಮೆಸೇಜ್ ಬಂತು. ನಂದು ಕೂಡ ಅಲ್ಲಿ ಅಕೌಂಟು ಓಪನ್ ಮಾಡಿಸಿದ್ರು ಅವರು. ಸುಮಾರು ಒಂದು 30ರಿಂದ 40 ಜನದ ಅಕೌಂಟ್ ಓಪನ್ ಮಾಡಿಸಿದ್ರು ಅವರೇ, ಕರೆಂಟ್ ಅಕೌಂಟು. ಅದು ಅಮೌಂಟ್ ಏನು ಬಂದ ತಕ್ಷಣ ಆಯ್ತಲ್ಲ ಮೆಸೇಜ್ ನಾನು ಶಶಿಕುಮಾರ್ ತೋರಿಸಿದೆ. ಇಲ್ಲ ಸುಡಿಯವರೇ, ಅದು ನಿಮ್ಮ ಅಕೌಂಟಿಗೆ ಬರಬಾರ್ದಾಗಿತ್ತು, ಬೇರೆ ಯಾರೊಬ್ಬರು ಅಕೌಂಟ್ ಬರಬೇಕಾಗಿತ್ತು, ನಿಮ್ಮ ಅಕೌಂಟಿಗೆ ಬಂದಿದೆ, ಸರಿ ಮತ್ತೆ ಬೇರೆ ಬೇರೆ ಅಕೌಂಟಿಗೆ ಹಾಕ್ಬೇಕಾದನ್ನ ದುಡ್ಡು ಅಂತ ಅವ್ರು ಹೇಳಿದ್ರು. ಎದ್ರ ಸರ ಏನಿದು ಯಾರು ಕಳಿಸಿದ್ದು ಅಂತ, ಇಲ್ಲ ಶಂಕರರ ಕಳಿಸಿದ್ರು ಅಂತ ಅಂದ್ರು. ಸರ್ ಆಯ್ತು ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಒಳ್ಳೆ ನೆಕ್ಸ್ಟ್ ಡೇನೆ ನನ್ನ ಕಡೆಯಿಂದ ಏನೈತಲ್ಲ ಟೋಟಲ್ ಚೆಕ್ ಬುಕ್ ಇಸ್ಕೊಂಡ್ರು. ನಂದು ಇಸ್ಕೊಂಡ್ಬಿಟ್ಟು ನನ್ನ ಕಡೆ ಸಹಿ ಮಾಡಿಸ್ಕೊಂಡ್ಬಿಟ್ಟು ಏನಾಯ್ತಲ್ಲ 1 ಕೋಟಿ ರೂಪಾಯಿ ಏನಾಯ್ತಲ್ಲ ಈರಣ್ಣ ಸಿ ಅಂತ RTO ಆಫೀಸರ್ ಅವರು ಗುಲ್ಬರ್ಗದವರು ಅವ್ರ ಅಕೌಂಟಿಗೆ 1 ಕೋಟಿ ರೂಪಾಯಿ ನನ್ನ ಅಕೌಂಟ್ ಮುಖಾಂತರ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. 20 ಲಕ್ಷ ಏನೈತಲ್ಲ ರಘುವರನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಮತ್ತೆ 20 ಲಕ್ಷ ರೂಪಾಯಿ ರಾಜ್ಕುಮಾರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಮತ್ತು 20 ಲಕ್ಷ ರೂಪಾಯಿ ಐತಲ್ಲ ಮೂರ್ತಿಯನ್ನ ಅಕೌಂಟ್ ಅವ್ರು ಊಟಿಯವರು ಅವ್ರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಅದಕ್ಕೆಲ್ಲ ದಾಖಲಾತಿ ಬ್ಯಾಂಕ್ ನಲ್ಲಿ ಇದಾವೆ. ಆಲ್ರೆಡಿ CCB ಅಲ್ಲಿ ನಾವು ಇದನ್ನ ಏನಪ್ಪಾ ಕಂಪ್ಲೀಟ್ ಮಾಡಿದೀವಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಸರ್. ಅಂದ್ರೆ 8 ಲಕ್ಷ ಏನೈತಲ್ಲ ನನ್ನ ಅಕೌಂಟ್ ಚೆಕ್ ಇಸ್ಕೊಂಡಿದ್ರಲ್ಲ, ಆ 8 ಲಕ್ಷ ಏನೈತಲ್ಲ ಆ ಚೆಕ್ ಇದು ಮಾಡ್ಕೊಂಡ್ಬಿಟ್ಟು ಆ ಅಮೌಂಟ್ ಏನೈತಲ್ಲ ಎಲ್ಲಾರ ಕಡೆಯಿಂದ ಅಮೌಂಟ್ ಅವರೇ ವಿಡ್ರಾ ಮಾಡ್ಕೊಂಡ್ಬಿಟ್ಟು ನಮ್ಮ ಹೆಸರು ಮ್ಯಾಗ ಏನೈತಿ ನಿಮ್ಗೆ ಮಾಡಿದೀವಿ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ ಅನ್ನುವಂತ ಮಾತನ್ನ ಅವರು ಅದನ್ನ ಕೊಡಿಸ್ತಾ ಇದ್ದಾರೆ. ಸರ್ 1,68,00,000 ಬಂತು, 1,68,00,000 ಹೋದ್ ಸರ್, 1 ರೂಪಾಯಿ ಇರ್ಲಿಲ್ಲ ಅದ್ರೊಳಗೆ. ಆಗಿದೆ ಸರ್, ಆಗಿದೆ ಸರ್. ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ CCB ಕಂಪ್ಲೀಟ್ ಆಗಿದೆ ಏನ್ ಸರ್. ಈಗ ಇಲ್ಲಿ ಕೆಂಪಾಪುರ ಬ್ರಾಂಚ್ ಅಲ್ಲಿ ಸರ್. ಎಲ್ಲಿ ಸರ್? ಇಲ್ಲಿ ಸರ್. ಆತ ನಮ್ಮ ಮುಖಾಂತರ ಏನೈತಲ್ಲ ಚೆಕ್ ಮತ್ತು ಬಾಂಡ್ ಇಸ್ಕೊಂಡಾರ ಸರ್. ಅವನ ಖಾಲಿ ಬಾಂಡ್ ಬೇಕಾದಾಗ ಸಹಿ ಮಾಡಿಸ್ಕೊಂಡ್ಬಿಡೋದು, ಖಾಲಿ ಚೆಕ್ ಮ್ಯಾಗ ಸಹಿ ಮಾಡಿಸ್ಕೊಂಡ್ಬಿಡೋದು. ದುಡ್ಡು ನಾವೇನು ದುಡ್ಡು ಕೊಟ್ಟಿರ್ತೀವಲ್ಲ ಸರ್, ಈ ತರ ಏನೈತಲ್ಲ ನಮ್ಗೆ ಹೆದರ್ಸೋದು ಬೆಳೆಸೋದು ಈ ತರ ಎಲ್ಲ ಆಗಿದಾವೆ.